ಓಕೆ, ಬೇರೆಯವ್ರಿಗೆ ಪ್ರೆಡಿಕ್ಟ್ ಮಾಡೋದು ಕೂಡ ಅದೊಂದು ಪ್ರಾಕ್ಟೀಸ್ ಇಂದಾನೆ ಶುರು ಆಗಬೇಕು ಅನ್ನುವಂಥದ್ದು. ಓಕೆ, ಸೊ ನೀವು ಈಗ ಎಲ್ಲಿ ಕ್ಲಾಸಸ್ಗಳನ್ನ ಮಾಡ್ತಿದ್ದೀರಾ ಅಥವಾ ನಿಮ್ಮನ್ನ ಸಂಪರ್ಕ ಮಾಡೋದಾದ್ರೆ ಹೇಗೆ ಮಾಡ್ಬೋದು? ನಾನು ನನ್ನ ಜ್ಯೋತಿಷ್ಯ ಜಾಗೃತಿ ಅಂತ ಹೇಳಿ ಒಂದು ಚಿಕ್ಕ ಆಫೀಸ್ನ ಮಾಡ್ಕೊಂಡಿದ್ದೀನಿ. ನಾನು ನಂಬರ್ನ ಶೇರ್ ಮಾಡ್ತೀನಿ, ಖಂಡಿತ ಅಲ್ಲಿಗೆ ಬಂದು ನನ್ನ ಭೇಟಿ ಆಗಬಹುದು. ಪರ್ಸನಲೈಸ್ಡ್ ರೀಡಿಂಗ್ಸ್ನ ತಗೊಳ್ಳೋದಕ್ಕೂ ಬರಬಹುದು, ಅಥವಾ ಟ್ಯಾರೋಟ್ ರೀಡಿಂಗ್ನ ಕಲಿತೀನಿ ಅಂತ ಅಂದರೂ ಕೂಡ ಡೆಫಿನೆಟ್ಲಿ ಐ ವಿಲ್ ಬಿ ಮೋರ್ ಹ್ಯಾಪಿ ಟು ಟೀಚ್. ಯಾಕೆ ಅಂತ ಹೇಳಿದ್ರೆ ನನಗೆ ಕಲಿಸೋದು ಅಂದರೆ ಇಷ್ಟ ಇರೋದ್ರಿಂದ ಖಂಡಿತ ನಾನು ಟ್ಯಾರೋಟ್ ರೀಡಿಂಗ್ ಹೇಳ್ಕೊಡ್ತೀನಿ. ಖಂಡಿತ ಮೇಡಮ್, ನೀವು ಹೇಳಿದ್ರು ನೀವು ಲೈಫ್ ಕೋಚ್ ಕೂಡ ಹೌದು ಅಂತ ಹೇಳಿ. ಸೊ ಏನೆಲ್ಲ ನಿಮ್ಮಿಂದ ಪಡ್ಕೊಳ್ಬಹುದು, ಕಲಿಬಹುದು ಅನ್ನೋ? ನನಗೆ ಲೈಫ್ ಕೋಚ್, ನಾನು ರಿಲೇಶನ್ಶಿಪ್ ಕೋಚ್. ಯಾಕೆ ನಾನು ರಿಲೇಶನ್ಶಿಪ್ ಕೋಚಿಂಗ್ ಕಡೆಗೆ ಹೋದೆ, ನನ್ನ ಇಂಟ್ರೆಸ್ಟ್ ಯಾಕೆ ಆ ಕಡೆ ಇತ್ತು ಅಂತ ಹೇಳಿದ್ರೆ, ನಾನು ಜ್ಯೋತಿಷಿ ಆದಮೇಲೆ, ಜ್ಯೋತಿಷ್ಯ ಕಲ್ತ ಮೇಲೆ ತುಂಬ ಪ್ರಾಬ್ಲಮ್ಸ್ಗಳು ರಿಲೇಶನ್ಶಿಪ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸಂಬಂಧಗಳಲ್ಲೂ ಒಡಕು. ಅದು ಗಂಡ ಹೆಂಡತಿ ಸಂಬಂಧ ಇರ್ಬೋದು, ತಂದೆ ಮಕ್ಕಳ ಸಂಬಂಧ ಇರಬಹುದು, ತಾಯಿ ಮಕ್ಕಳ ಸಂಬಂಧ ಇರಬಹುದು, ಮನೆಯಲ್ಲಿ ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಇರಲ್ಲ, ಸ್ನೇಹಿತರ ನಡುವೆ ಹೊಂದಾಣಿಕೆ ಇಲ್ಲ, ಎಲ್ಲ ಸಂಬಂಧಗಳಲ್ಲೂ ಎಲ್ಲ ರಿಲೇಶನ್ಶಿಪ್ಪಲ್ಲೂ ಪ್ರಾಬ್ಲಮ್ಸ್, ಎಲ್ಲ ರಿಲೇಶನ್ಶಿಪ್ಪಲ್ಲೂ ಕಿರಿಕಿರಿಗಳು ಸ್ಟಾರ್ಟ್ ಆಗಿದೆ. ಸೊ ಯಾಕೆ ಹೀಗೆ, ನಾನು ಇದನ್ನ ಏನಾದರೂ ಒಂದು ಇದರ ಆಳವಾದ ಅಧ್ಯಯನ ಮಾಡಬೇಕು ಅಂತ ಅನ್ಕೊಂಡಾಗ ನನಗೆ ಇಲ್ಲ, ರಿಲೇಶನ್ಶಿಪ್ ಕೋಚಿಂಗ್ ಇಂಡಸ್ಟ್ರಿ ತುಂಬಾ ಅಂದರೆ ಅಲ್ಲಿ ಹೋದರೆ ನನಗೆ ಒಂದಷ್ಟು ನಾಲೆಡ್ಜ್ ಬರುತ್ತೆ ಅಂತ ನಾನು ಅದನ್ನು ಕಲಿತು ರಿಲೇಶನ್ಶಿಪ್ ಕೋಚಿಂಗ್ ಕಡೆಗೆ ಮೂವ್ ಆದೆ. ಅಲಾಂಗ್ ವಿತ್ ಜ್ಯೋತಿಷ್ಯ, ಟ್ಯಾರೋಟ್ ರೀಡಿಂಗ್, ನ್ಯೂಮರಾಲಜಿ, ಎವ್ರಿಥಿಂಗ್. ರಿಲೇಶನ್ಶಿಪ್ ಕೋಚಿಂಗ್ ಕಡೆಗೂ ಹೋಗಿದ್ದೀನಿ. ಬರ್ತಾರೆ ನನ್ನ ಹತ್ರ ತುಂಬ, ಅದರಲ್ಲೂ ಈ ಇತ್ತೀಚಿನ ಯುವ ಜನತೆ ಏನಿದೆ, ಮದುವೆ ಸಂಬಂಧಗಳಲ್ಲಿ ತುಂಬ ಕಿರಿಕಿರಿಗಳನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಹೇಗೆ, ನಾನು ಜಾತಕವನ್ನು ನೋಡ್ತೀನಿ, ಇಲ್ಲಿ ಜಾತಕ ನೋಡಿ ಜಾತಕದಲ್ಲಿ ಇರುವಂತಹ ತೊಂದರೆಗಳು ಏನು ಅಂತ ನೋಡ್ಕೊಂಡು ಅದಕ್ಕೆ ಸರಿಯಾದ ಕೋಚಿಂಗ್ನ ಕೊಡ್ತೀನಿ. ಅಲಾಂಗ್ ವಿತ್ ದಟ್ ಏನಾದರೂ ರೆಮಿಡೀಸ್ ಇದ್ರೆ ಕೂಡ ಅದನ್ನು ಮಾಡ್ಕೊಂಡಾಗ ನಮಗೆ ಹೆಚ್ಚಿಗೆ ರಿಸಲ್ಟ್ಸ್ ಸಿಗ್ತಾ ಹೋಗುತ್ತೆ ಅಂತ ಹೇಳಿ. ಇನ್ನು ನಿಮ್ಮ ಹತ್ರ ಬರುವಂತಹ ಕ್ಲೈಂಟ್ಸ್ಗಳಿಗೆ ಯಾವುದೇ ಪ್ರಶ್ನೆ ತಗೊಂಡು ಬಂದಾಗಲೂ ಕೂಡ ನೀವು ಪ್ರಿಫರ್ ಮಾಡುವಂಥ ವಿಧಾನ ಯಾವುದು? ನಾನು ಮೊದಲನೇದಾಗಿ ನಾನು ಜ್ಯೋತಿಷ್ಯವನ್ನೇ ತಗೊಳ್ತೀನಿ. ಜ್ಯೋತಿಷ್ಯ ಅವ್ರಿಗೆ ಬರ್ತ್ ಡೀಟೇಲ್ಸ್ ಇದೆ, ಹುಟ್ಟಿದ ಡೇಟು, ಟೈಮು, ಪ್ಲೇಸು. ಜಾತಕ ಅಂದರೆ ಏನು ಹೇಳಿ, ನಾವು ಜಾತಕ ಹಾಕೋದು ಅವರ ಹುಟ್ಟಿದ ಸಮಯದಲ್ಲಿ ಗ್ರಹಗಳು ಎಲ್ಲೆಲ್ಲಿವೆ ಅನ್ನೋದನ್ನ ನೋಡಿ, ಗ್ರಹಗಳ ಪ್ಲೇಸ್ಮೆಂಟ್ನ ನೋಡಿ ನಾವು ಜಾತಕವನ್ನು